Install IDU of floor, ceiling, cassette, mounted, split AC ಪಾರ್ಟ್ 2. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ ಮತ್ತು ಈ ಚಟುವಟಿಕೆಯ ಉದ್ದಕ್ಕೂ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನೇಲ, ಸೀಲಿಂಗ್, ಕ್ಯಾಸೆಟ್, ಮೌಂಟೆಡ್ ಸ್ಪ್ಲಿಟ್ ಎಸಿಯ IDU ಅನ್ನು ಹೇಗೆ ಸರ್ವಿಸ್ ಮಾಡುವುದು ಎಂಬುದನ್ನು ನಾವು ಕಲಿತಿದ್ದೇವೆ. ಈ ಚಟುವಟಿಕೆಯ ಕೊನೆಯಲ್ಲಿ ನಾವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಸ್ಪ್ಲಿಟ್ ಎಸಿ ವಾಲ್ ಮೌಂಟೆಡ್ನಲ್ಲಿ ಅನಿಲವನ್ನು ಪಂಪ್ ಮಾಡಲು, ಕೂಲಿಂಗ್ ಕಾಯಿಲ್ ಅನ್ನು ಪರಿಶೀಲಿಸಲು ಮತ್ತು ಸ್ವಚ್ಛಗೊಳಿಸಲು, ಏರ್ ಫಿಲ್ಟರ್ ಅನ್ನು ಪರಿಶೀಲಿಸಲು ಮತ್ತು ಸ್ವಚ್ಛಗೊಳಿಸಲು, ಫ್ಯಾನ್ ಮೋಟರ್ ಅನ್ನು ಪರಿಶೀಲಿಸಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಪರಿಕರಗಳು ಅಥವಾ ಉಪಕರಣಗಳು ಅಥವಾ ಉಪಭೋಗ್ಯ ವಸ್ತುಗಳು. ಟ್ರೇನಿಗಳ ಕಿಟ್ 1, ಡಬಲ್ ಎಂಡ್ ಸ್ಪ್ಯಾನರ್ 14 mm, 15 mm, 16 mm, 17 mm, 19 mm 1, 1/4 ವಾಲ್ವ್ ಕೀ 1, ಪೈಪ್ ಕಟರ್ 1, ರೀಮರ್ 1, ಫ್ಲೇರಿಂಗ್ ಟೂಲ್ ಸೆಟ್ 1, ಪ್ರೆಷರ್ ಗೇಜ್ 1, ಕಂಪೌಂಡ್ ಗೇಜ್ 1, ಸ್ಪ್ಲಿಟ್ ಅಥವಾ ಕ್ಯಾಸೆಟ್ AC ಸಿಸ್ಟಮ್ 1, ಮಲ್ಟಿಮೀಟರ್ 1, ಕ್ಲ್ಯಾಂಪ್ ಮೀಟರ್ 1, ವ್ಯಾಕ್ಯೂಮ್ ಕ್ಲೀನರ್ 1, ಆನಿಮೋಮೀಟರ್ 1, ವೈರ್ ಬ್ರಷ್ 1, ಏರ್ ಬ್ಲೋವರ್ 1, ಫಿನ್ ಕೋಂಬ್ 1, ಟೆಸ್ಟ್ ಲ್ಯಾಂಪ್ 1. ಅಗತ್ಯವಿರುವ ವಸ್ತುಗಳು ಅಥವಾ ಘಟಕಗಳು: 1/4 ಯೂನಿಯನ್ ಕನೆಕ್ಷನ್ 1, 1/4 ತಾಮ್ರದ ಕೊಳವೆ 5 ಅಡಿ, ಹತ್ತಿ ತ್ಯಾಜ್ಯ, ಫ್ಲೇರ್ ನಟ್ಸ್ 4. ನಾವು ಸರ್ವಿಸಿಂಗ್ ಕಾರ್ಯವಿಧಾನವನ್ನು ನೋಡುವ ಮೊದಲು ಸ್ಪ್ಲಿಟ್ ಸಿಸ್ಟಮ್ಗಳು ಮತ್ತು ಅದರ ಕೆಲಸದ ಕಾರ್ಯವಿಧಾನದ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ತಿಳಿದುಕೊಳ್ಳೋಣ. ಅನುಕೂಲಗಳು: ನಿರ್ದಿಷ್ಟ ಕೊಠಡಿಗಳಲ್ಲಿ ಕಾರ್ಯತಂತ್ರವಾಗಿ ಇರಿಸಬಹುದು. ಹೆಚ್ಚುವರಿ ಯೂನಿಟ್ಗಳನ್ನು ನಂತರ ಸುಲಭವಾಗಿ ಸೇರಿಸಬಹುದು. ಇನ್ಸ್ಟಾಲೇಷನ್ ವೆಚ್ಚ ಪರಿಣಾಮಕಾರಿಯಾಗಿದೆ. ಸಮರ್ಥ ಮತ್ತು ಶಾಂತ ಕಾರ್ಯಾಚರಣೆಯನ್ನು ನೀಡುತ್ತದೆ. ಸರಳ ನಿರ್ವಹಣೆ. ಅನಾನುಕೂಲಗಳು: ಯೂನಿಟ್ಗಳು ಕಲಾತ್ಮಕವಾಗಿ ಚೆನ್ನಾಗಿ ಬರೆಯದಿರಬಹುದು. ಸೀಮಿತ ಗಾಳಿಯ ಪ್ರವೇಶದಿಂದಾಗಿ ದೊಡ್ಡ ಕೋಣೆಗಳಲ್ಲಿ ಕಡಿಮೆ ಪರಿಣಾಮಕಾರಿಯಾಗಿದೆ. ಸ್ಪ್ಲಿಟ್ ಸಿಸ್ಟಮ್ ಏರ್ ಕಂಡೀಷನರ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? ಸ್ಪ್ಲಿಟ್ ಸಿಸ್ಟಮ್ ಏರ್ ಕಂಡೀಷನರ್ ಯೂನಿಟ್ನ ಕೂಲಿಂಗ್ ಸರ್ಕ್ಯೂಟ್ ಮೂಲಕ ರೆಫ್ರಿಜರೆಂಟ್ ಅನಿಲವನ್ನು ಪಂಪ್ ಮಾಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಅನಿಲವು ಕಂಡೆನ್ಸರ್ ಮೂಲಕ ಪಂಪ್ ಆದಾಗ ಅದು ತಣ್ಣಗಾಗುತ್ತದೆ ಮತ್ತು ದ್ರವವಾಗಿ ಆವಿಯಾಗುತ್ತದೆ. ದ್ರವ ರೆಫ್ರಿಜರೆಂಟ್ ಅನ್ನು ನಂತರ ಇವ್ಯಾಪರೇಟರ್ಗೆ ತಳ್ಳಲಾಗುತ್ತದೆ, ಎಕ್ಸ್ಪಾಂಡ್ ಆಗುತ್ತದೆ ಮತ್ತು ಮತ್ತೆ ಅನಿಲವಾಗಿ ಬದಲಾಗುತ್ತದೆ. ಅನಿಲವು ವೇಗವಾಗಿ ಎಕ್ಸ್ಪಾಂಡ್ ಆಗುತ್ತಿದ್ದಂತೆ ತಾಪಮಾನವು ಡ್ರಾಮ್ಯಾಟಿಕಲಿ ಇಳಿಯುತ್ತದೆ. ಪ್ರಕ್ರಿಯೆಯನ್ನು ಪುನರ್ವರ್ತಿಸಲು ಅನಿಲವು ಕಂಡೆನ್ಸರ್ಗೆ ಹಿಂತಿರುಗುತ್ತದೆ. ಕೋಣೆಯಿಂದ ಗಾಳಿಯನ್ನು ಯೂನಿಟ್ಗೆ ಎಳೆಯಲಾಗುತ್ತದೆ ಮತ್ತು ಎವ್ಯಾಪರೇಟರ್ ಕಾಯಿಲ್ಗಳ ಮೇಲೆ ಹಾದು ಹೋಗುತ್ತದೆ. ಇದು ಗಾಳಿಯನ್ನು ತಂಪಾಗಿಸುತ್ತದೆ. ತಂಪಾದ ಗಾಳಿಯನ್ನು ಮತ್ತೆ ಕೋಣೆಗೆ ಹಾರಿಸಲಾಗುತ್ತದೆ. ಅಪೇಕ್ಷಿತ ತಾಪಮಾನವನ್ನು ಥರ್ಮೋಸ್ಟಾಟ್ನಿಂದ ನಿಗದಿಪಡಿಸಲಾಗಿದೆ. ತಲುಪುವವರೆಗೆ ಗಾಳಿಯು ಪರಿಚಲನೆಯನ್ನು ಮುಂದುವರಿಸುತ್ತದೆ. ಅಪೇಕ್ಷಿತ ತಾಪಮಾನವನ್ನು ತಲುಪಿದಾಗ ಯೂನಿಟ್ ಸ್ವಯಂಚಾಲಿತವಾಗಿ ಮುಚ್ಚುತ್ತದೆ. ಸ್ಪ್ಲಿಟ್ ಸಿಸ್ಟಮ್ಗಳು ಹೀಟಿಂಗ್ ಮತ್ತು ಕೂಲಿಂಗ್ ಅನ್ನು ಒದಗಿಸಬಹುದೇ? ರಿವರ್ಸ್ ಸೈಕಲ್ ಸ್ಪ್ಲಿಟ್ ಸಿಸ್ಟಮ್ ಏರ್ ಕಂಡೀಷನರ್ಗಳು ಒಂದೇ ಯೂನಿಟ್ ಅನ್ನು ಬಳಸಿಕೊಂಡು ಹೀಟಿಂಗ್ ಮತ್ತು ಕೂಲಿಂಗ್ ಎರಡನ್ನೂ ಒದಗಿಸಬಹುದು. ಕೂಲಿಂಗ್ ಮೋಡ್ನಲ್ಲಿ ಯೂನಿಟ್ ಗಾಳಿಯನ್ನು ಮತ್ತೆ ಕೋಣೆಗೆ ಪ್ರಸಾರ ಮಾಡುವ ಮೊದಲು ತಂಪಾಗಿಸುತ್ತದೆ. ಹೀಟಿಂಗ್ ಮೋಡ್ನಲ್ಲಿ ಸುತ್ತಮುತ್ತಲಿನ ಗಾಳಿಯನ್ನು ಸೆಳೆಯಲಾಗುತ್ತದೆ, ಬಿಸಿ ಮಾಡಲಾಗುತ್ತದೆ ಮತ್ತು ನಂತರ ಒಳಾಂಗಣದಲ್ಲಿ ಪ್ರಸಾರ ಮಾಡಲಾಗುತ್ತದೆ. ರೆಫ್ರಿಜರೆಂಟ್ ಸಿಸ್ಟಮ್ ಮೂಲಕ ಹರಿಯುತ್ತದೆ. ಮನೆಯ ಒಳಭಾಗವನ್ನು ಬಿಸಿ ಮಾಡುವ ಮೊದಲು ಅದು ಬಿಸಿಯಾಗುತ್ತದೆ. ಈಗ ನಾವು ಕಾರ್ಯವಿಧಾನವನ್ನು ಕಲಿಯೋಣ. ಕಾರ್ಯ 1: ಸ್ಪ್ಲಿಟ್ AC ಸಿಸ್ಟಮ್ನಲ್ಲಿ ಅನಿಲವನ್ನು ಪಂಪ್ ಮಾಡುವುದು. ಮೊದಲಿಗೆ ನೀಡಲಾದ ಸ್ಪ್ಲಿಟ್ ಏರ್ ಕಂಡೀಷನಿಂಗ್ ಸಿಸ್ಟಮ್ನಲ್ಲಿ 2 ಸರ್ವಿಸ್ ವಾಲ್ವ್ಗಳು ತೆರೆದಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇದನ್ನು ಅನುಸರಿಸಿ ಸಕ್ಷನ್ ಸರ್ವಿಸ್ ವಾಲ್ವ್ನಿಂದ ಗೇಜ್ ಫೋರ್ಡ್ ಪ್ಲಗ್ ಅನ್ನು ತೆರೆಯಿರಿ ಮತ್ತು ಚಾರ್ಜಿಂಗ್ ಮೆದುಗೊಳವೆ ಸಹಾಯದಿಂದ ಕಂಪೌಂಡ್ ಗೇಜ್ ಅನ್ನು ಅಟ್ಯಾಚ್ ಮಾಡಿ. ಸೋರಿಕೆಗಳಿಗಾಗಿ ಲೈನ್ ಸಂಪರ್ಕಗಳನ್ನು ಪರೀಕ್ಷಿಸುವುದು ಮತ್ತು ಯಾವುದಾದರೂ ಕಂಡುಬಂದಲ್ಲಿ ಅವುಗಳನ್ನು ಶುದ್ಧೀಕರಿಸುವುದು ಮುಖ್ಯವಾಗಿದೆ.
ಒಮ್ಮೆ ಈ ಕೆಲಸ ಮುಗಿದ ನಂತರ ಸಕ್ಷನ್ ಸರ್ವಿಸ್ ವಾಲ್ವ್ ಅನ್ನು ತೆರೆದಿರುವಾಗ ಲಿಕ್ವಿಡ್ ಲೈನ್ ಸರ್ವಿಸ್ ವಾಲ್ವ್ ಅನ್ನು ಮುಚ್ಚಿ. ಇಲ್ಲವನ್ನು ಹೊಂದಿಸುವುದರೊಂದಿಗೆ ಸಿಸ್ಟಮ್ ಅನ್ನು ಪ್ರಾರಂಭಿಸಿ ಮತ್ತು ಕಂಪೌಂಡ್ ಗೇಜ್ ಅನ್ನು ಮೇಲ್ವಿಚಾರಣೆ ಮಾಡಿ 2 ರಿಂದ 5 ನಡುವಿನ ನಿರ್ವಾತ ರೀಡಿಂಗ್ ಅನ್ನು ಗುರಿಯಾಗಿರಿಸಿಕೊಳ್ಳಿ. ಒಮ್ಮೆ ಇದನ್ನು ಸಾಧಿಸಿದ ನಂತರ ಸಿಸ್ಟಮ್ ಅನ್ನು ನಿಲ್ಲಿಸಿ ಮತ್ತು ಸಕ್ಷನ್ ಸರ್ವಿಸ್ ವಾಲ್ವ್ ಅನ್ನು ಮುಚ್ಚಿ. ಇದು ರೆಫ್ರಿಜರೆಂಟ್ ಅನ್ನು ಕಂಡೆನ್ಸರ್ನಲ್ಲಿ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ಕಾರ್ಯ 2, ಕೂಲಿಂಗ್ ಕಾಯಿಲ್ ಅನ್ನು ಪರಿಶೀಲಿಸುವುದು ಮತ್ತು ಸ್ವಚ್ಛಗೊಳಿಸುವುದು. ಸ್ಪ್ಲಿಟ್ ಏರ್ ಕಂಡೀಷನರ್ ಅನ್ನು ಪ್ರಾರಂಭಿಸುವ ಮೂಲಕ ಮತ್ತು ಆನಿಮೋಮೀಟರ್ ಅನ್ನು ಬಳಸಿಕೊಂಡು ಕೂಲಿಂಗ್ ಕಾಯಿಲ್ನಲ್ಲಿ ಗಾಳಿಯ ಹರಿವನ್ನು ನಿರ್ಣಯಿಸುವ ಮೂಲಕ ಪ್ರಾರಂಭಿಸಿ. ಏಕಕಾಲದಲ್ಲಿ ಥರ್ಮಾಮೀಟರ್ನೊಂದಿಗೆ ಗ್ರಿಲ್ ತಾಪಮಾನವನ್ನು ಪರಿಶೀಲಿಸಿ ಮತ್ತು 2 ರೀಡಿಂಗ್ಗಳನ್ನು ರೆಕಾರ್ಡ್ ಮಾಡಿ. ಗಾಳಿಯ ಹರಿವು ಅಸಮರ್ಪಕವಾಗಿದ್ದರೆ ಕಾಯಿಲ್ ಅನ್ನು ಸ್ವಚ್ಛಗೊಳಿಸಲು ಮುಂದುವರಿಯಿರಿ. ಸ್ಕ್ರೂ ಡ್ರೈವರ್ ಅನ್ನು ಬಳಸಿಕೊಂಡು ಮುಂಭಾಗ ಮತ್ತು ಪಕ್ಕದ ಪ್ಯಾನೆಲ್ಗಳನ್ನು ತೆಗೆದುಹಾಕಿ ಮತ್ತು ಅವುಗಳನ್ನು ಸೋಪ್ ನೀರಿನಿಂದ ತೊಳೆಯಿರಿ. ಮುಂದೆ ಏರ್ ಫಿಲ್ಟರ್ಗಳನ್ನು ತೆಗೆದುಹಾಕಿ ಮತ್ತು ಎವಾಪರೇಟರ್, ಕೂಲಿಂಗ್ ಕಾಯಿಲ್ ಪಿನ್ಗಳನ್ನು ಪರೀಕ್ಷಿಸಿ ಅವುಗಳನ್ನು ಸೋಪ್ ದ್ರಾವಣದಿಂದ ಸ್ವಚ್ಛಗೊಳಿಸಿ ಮತ್ತು ಕೊಳಕಾಗಿದ್ದರೆ ಏರ್ ಬ್ಲೋವರ್ ಬಳಸಿ. ಬ್ಲೋವರ್ ಮೋಟಾರ್ ಅನ್ನು ಕವರ್ ಮಾಡಿ ಮತ್ತು ವೈರ್ ಬ್ರಷ್ನೊಂದಿಗೆ ಎವಾಪರೇಟರ್ ಕಾಯಿಲ್ ಅನ್ನು ಸ್ವಚ್ಛಗೊಳಿಸಿ. ನಂತರ ಸಂಪೂರ್ಣ ನಿರ್ವಾತ ಸ್ವಚ್ಛಗೊಳಿಸಿ. ಅಗತ್ಯವಿದ್ದರೆ ಶುಚಿಗೊಳಿಸುವ ದ್ರಾವಣದೊಂದಿಗೆ ಕೂಲಿಂಗ್ ಕಾಯಿಲ್ ಅನ್ನು ತೊಳೆಯಿರಿ. ಪಿನ್ ಕೋಂಬ್ನೊಂದಿಗೆ ಪಿನ್ಗಳನ್ನು ಕೋಂಬ್ ಮಾಡಿ ಮತ್ತು ನೀರಿನ ಒತ್ತಡದಿಂದ ಅವುಗಳನ್ನು ತೊಳೆಯಿರಿ. ನಂತರ ಬ್ಲೋವರ್ ಮೋಟಾರ್ನಿಂದ ಕವರ್ ತೆಗೆದುಹಾಕಿ ಅದನ್ನು ನಯಗೊಳಿಸಿ ಮತ್ತು ಮುಂಭಾಗ ಮತ್ತು ಸೈಡ್ ಪ್ಯಾನೆಲ್ಗಳಲ್ಲಿ ಮರುಹೊಂದಿಸಿ. ಕೊನೆಯದಾಗಿ ಏರ್ ಫಿಲ್ಟರ್ಗಳನ್ನು ಸ್ವಚ್ಛಗೊಳಿಸಿ ಮತ್ತು ಯೂನಿಟ್ ಅನ್ನು ಪ್ರಾರಂಭಿಸುವ ಮೊದಲು ಅವುಗಳನ್ನು ಮರುಸ್ಥಾಪಿಸಿ. ಪ್ರಾರಂಭಿಸಿದ ನಂತರ ಅನಿಮೋಮೀಟರ್ನೊಂದಿಗೆ ಗಾಳಿಯ ಹರಿವನ್ನು ಮರುಪರಿಶೀಲಿಸಿ ಮತ್ತು ಅದನ್ನು ಆರಂಭಿಕ ರೀಡಿಂಗ್ಗಳೊಂದಿಗೆ ಹೋಲಿಕೆ ಮಾಡಿ. ಹೆಚ್ಚುವರಿಯಾಗಿ ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಗ್ರಿಲ್ ತಾಪಮಾನ ಮತ್ತು ಕರೆಂಟ್ ಅನ್ನು ಪರಿಶೀಲಿಸಿ. ಕಾರ್ಯ 3, ಏರ್ ಫಿಲ್ಟರ್ಗಳನ್ನು ಪರಿಶೀಲಿಸುವುದು ಮತ್ತು ನಿರ್ವಹಿಸುವುದು. ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ಸಿಸ್ಟಮ್ ಏರ್ ಫಿಲ್ಟರ್ಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ಮತ್ತು ಸ್ವಚ್ಛಗೊಳಿಸುವುದು ಅತ್ಯಗತ್ಯ. ಹೇಗೆ ಎಂಬುದು ಇಲ್ಲಿದೆ. ಯೂನಿಟ್ನ ಮುಂಭಾಗದ ಗ್ರಿಲ್ ತೆರೆಯುವ ಮೂಲಕ ಪ್ರಾರಂಭಿಸಿ. ಪ್ರತಿ ಏರ್ ಫಿಲ್ಟರ್ನ ಮಧ್ಯದಲ್ಲಿ ಟ್ಯಾಬ್ ಅನ್ನು ಲೊಕೇಟ್ ಮಾಡಿ. ಫಿಲ್ಟರ್ ಅನ್ನು ಬಿಡುಗಡೆ ಮಾಡಲು ಅದನ್ನು ನಿಧಾನವಾಗಿ ಮೇಲಕ್ಕೆ ತಳ್ಳಿರಿ. ನಂತರ ಅದನ್ನು ಅದರ ಸ್ಥಳದಿಂದ ತೆಗೆದುಹಾಕಲು ಕೆಳಕ್ಕೆ ಎಳೆಯಿರಿ. ನೀವು ಫಿಲ್ಟರ್ಗಳನ್ನು ನೀರಿನಿಂದ ತೊಳೆಯಬಹುದು ಅಥವಾ ಧೂಳು ಮತ್ತು ಡೆಬ್ರಿಗಳನ್ನು ತೆಗೆದುಹಾಕಲು ವ್ಯಾಕ್ಯೂಮ್ ಕ್ಲೀನರ್ ಅನ್ನು ಬಳಸಬಹುದು. ವಿಶೇಷವಾಗಿ ಫಿಲ್ಟರ್ಗಳು ಕೊಳಕಾಗಿದ್ದರೆ ಮತ್ತು ಧೂಳು ಸುಲಭವಾಗಿ ಹೊರಬರದಿದ್ದರೆ ಬೆಚ್ಚಗಿನ ನೀರಿನಲ್ಲಿ ಬೆರೆಸಿದ ಮೈಲ್ಡ್ ಡಿಟರ್ಜೆಂಟ್ನಿಂದ ಅವುಗಳನ್ನು ತೊಳೆಯುವುದನ್ನು ಪರಿಗಣಿಸಿ. ಸ್ವಚ್ಛಗೊಳಿಸಿದ ನಂತರ ಫಿಲ್ಟರ್ಗಳನ್ನು ನೆರಳಿನ ಪ್ರದೇಶದಲ್ಲಿ ಚೆನ್ನಾಗಿ ಒಣಗಲು ಬಿಡಿ. ಒಣಗಿದ ನಂತರ ತೋರಿಸಿರುವಂತೆ ಫಿಲ್ಟರ್ಗಳನ್ನು ಮುಂಭಾಗದ ಪ್ಯಾನೆಲ್ನಲ್ಲಿ ಅವುಗಳ ಗೊತ್ತುಪಡಿಸಿದ ಸ್ಲಾಟ್ಗಳಲ್ಲಿ ಮತ್ತೆ ಸೇರಿಸಿ. ಅಂತಿಮವಾಗಿ ಸರಿಯಾದ ಇನ್ಸ್ಟಾಲೇಷನ್ ಅನ್ನು ಖಚಿತಪಡಿಸಿಕೊಳ್ಳಲು ಮುಂಭಾಗದ ಗ್ರಿಲ್ಗಳನ್ನು 2 ಬದಿಗಳಲ್ಲಿ ಮತ್ತು ಮಧ್ಯದಲ್ಲಿ ಸುರಕ್ಷಿತವಾಗಿ ಲಾಕ್ ಮಾಡಿ. ಸೂಚನೆ: ಧೂಳು ತುಂಬಿದ ಏರ್ ಫಿಲ್ಟರ್ಗಳೊಂದಿಗೆ ಕಾರ್ಯಾಚರಣೆಯು ತಂಪಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ. ಕಾರ್ಯ 4, ಫ್ಯಾನ್ ಮೋಟಾರ್ನ ತಪಾಸಣೆ ಮತ್ತು ನಿರ್ವಹಣೆ. ಫ್ಯಾನ್ ಮೋಟಾರ್ನಲ್ಲಿ ಯಾವುದೇ ನಿರ್ವಹಣೆಯನ್ನು ನಡೆಸುವ ಮೊದಲು ಯೂನಿಟ್ ಅನ್ನು ಆಫ್ ಮಾಡಲಾಗಿದೆಯೇ ಮತ್ತು ಪವರ್ ಬ್ರೇಕರ್ ಅನ್ನು ಸ್ವಿಚ್ ಆಫ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ಕೆಳಗಿನ ಹಂತಗಳನ್ನು ಅನುಸರಿಸಿ. ಫ್ಯಾನ್ ಮೋಟಾರ್ನಿಂದ ಕೆಪಾಸಿಟರ್ ಅನ್ನು ತೆಗೆದುಹಾಕುವ ಮೂಲಕ ಪ್ರಾರಂಭಿಸಿ. ವಿದ್ಯುತ್ ಸರಬರಾಜಿಗೆ ಸಂಕ್ಷಿಪ್ತವಾಗಿ ಸಂಪರ್ಕಿಸುವ ಮೂಲಕ ಕೆಪಾಸಿಟರ್ ಅನ್ನು ಪರೀಕ್ಷಿಸಿ. ಕೆಪಾಸಿಟರ್ ಅನ್ನು ಸಂಪರ್ಕ ಕಡಿತಗೊಳಿಸಿದ ನಂತರ ಸ್ಪಾರ್ಕ್ ಅನ್ನು ಪರೀಕ್ಷಿಸಲು 2 ಟರ್ಮಿನಲ್ಗಳನ್ನು ಸ್ಟಾರ್ಟ್ ಮಾಡಿ. ಸ್ಪಾರ್ಕ್ ಇದ್ದರೆ ಕೆಪಾಸಿಟರ್ ಕ್ರಿಯಾತ್ಮಕವಾಗಿರುತ್ತದೆ, ಇಲ್ಲದಿದ್ದರೆ ಅದಕ್ಕೆ ಬದಲಿಯ ಅಗತ್ಯವಿದೆ. ಮಲ್ಟಿಮೀಟರ್ ಪರೀಕ್ಷೆಯನ್ನು ಬಳಸಿಕೊಂಡು ಚಾಲನೆಯಲ್ಲಿರುವ ಮತ್ತು ಆರಂಭಿಕ ವಿಂಡ್ಗಳ ನಿರಂತರತೆಯನ್ನು ಪರಿಶೀಲಿಸಿ. ಮೋಟಾರ್ ಶಾಫ್ಟ್ ಮುಕ್ತವಾಗಿ ಚಲಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಅಲ್ಲದೆ ಸವೆತ ಅಥವಾ ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಬೇರಿಂಗ್ಗಳನ್ನು ಪರಿಶೀಲಿಸಿ. ಕಂಡೆನ್ಸರ್ ಬ್ಲೇಡ್ ಮತ್ತು ಎವಾಪರೇಟರ್ ಬ್ಲೋವರ್ ಅಡೆತಡೆಯಿಲ್ಲದೆ ಮುಕ್ತವಾಗಿ ತಿರುಗುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸುಗಮ ಕಾರ್ಯಾಚರಣೆಗೆ ಅಗತ್ಯವಿರುವಂತೆ ಮೋಟಾರ್ ಭಾಗಗಳನ್ನು ನಯಗೊಳಿಸಿ. ಮೋಟಾರ್ ಘಟಕಗಳಿಂದ ಯಾವುದೇ ಸಂಗ್ರಹವಾದ ಕೊಳಕು ಅಥವಾ ಡೆಬ್ರಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಕೆಪಾಸಿಟರ್ ಮತ್ತು ಫ್ಯಾನ್ ಮೋಟಾರ್ ಎರಡಕ್ಕೂ ವಿದ್ಯುತ್ ಸಂಪರ್ಕಗಳನ್ನು ಮರುಸಂಪರ್ಕಿಸಿ. ಕಂಡೆನ್ಸರ್ ಬ್ಲೇಡ್, ಕಂಡೆನ್ಸರ್ ಪಿನ್ಗಳು ಅಥವಾ ಬೇಸ್ ಪ್ಲೇಟ್ ಅಥವಾ ಕವರ್ ಅನ್ನು ಸ್ಪರ್ಶಿಸಿದರೆ ಬ್ಲೇಡ್ ಅಥವಾ ಮೋಟಾರ್ ಅನ್ನು ಸರಿಹೊಂದಿಸಿ.
ಎವ್ಯಾಪರೇಟರ್ ಬ್ಲೋವರ್ ಹೌಸಿಂಗ್ ಅನ್ನು ಸ್ಪರ್ಶಿಸಿದರೆ ಅದರ ಸ್ಥಾನವನ್ನು ಸರಿಹೊಂದಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಈ ಮಾಡ್ಯೂಲ್ನಲ್ಲಿ ನಾವು ಕಲಿತದ್ದನ್ನು ಮರುಪರಿಶೀಲಿಸೋಣ. ನಾವು ಈ ಕೆಳಗಿನವುಗಳನ್ನು ಕಲಿತಿದ್ದೇವೆ. ಸ್ಪ್ಲಿಟ್ ಎಸಿ ವಾಲ್ ಮೌಂಟೆಡ್ನಲ್ಲಿ ಅನಿಲವನ್ನು ಪಂಪ್ ಮಾಡಲು, ಕೂಲಿಂಗ್ ಕಾಯಿಲ್ ಅನ್ನು ಪರಿಶೀಲಿಸಲು ಮತ್ತು ಸ್ವಚ್ಛಗೊಳಿಸಲು, ಏರ್ ಫಿಲ್ಟರ್ ಅನ್ನು ಪರಿಶೀಲಿಸಲು ಮತ್ತು ಸ್ವಚ್ಛಗೊಳಿಸಲು, ಫ್ಯಾನ್ ಮೋಟಾರ್ ಅನ್ನು ಪರಿಶೀಲಿಸಲು. ಇಲ್ಲಿಯವರೆಗೆ ನಾವು ನೇಲದ ಸೀಲಿಂಗ್ ಕ್ಯಾಸೆಟ್ ಮೌಂಟೆಡ್ ಸ್ಪ್ಲಿಟ್ ಎಸಿನ IDU ಅನ್ನು ಸರ್ವಿಸ್ ಮಾಡಲು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.